ಬರೋಬ್ಬರಿ 3 ಅವರ್ ವೇಟ್ ಮಾಡಿದ್ಮೇಲೆ ಒಂದು ಡ್ಯೂಟಿ ಸಿಕ್ತು ಕೋರ್ಮಂಗ್ಲಾ ಕಡೆಗೆ. ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತಂದ್ರೆ ಸರ್ಜಾಪುರ್ ರೋಡ್ ಕಡೆ. ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡಾಯ್ತು. ಈಗ ಸದ್ಯಕ್ಕೆ HSR ಅಲ್ಲಿದ್ದೀನಿ. ಹನುಮಂತ ಮತ್ತೆ ಜಗನ್ನಾಥ್ ದೇವಸ್ಥಾನಕ್ಕೆ ಎರಡಕ್ಕೂ ನಮಸ್ಕಾರ ಮಾಡಿ ಮತ್ತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಈಗ ಬಂದು ಕೋರ್ಮಂಗ್ಲಾ ನೆಕ್ಸಸ್ ಮಾಲ್ ಅದೇ ಹಳೆ ಫೋರಂ ಮಾಲ್ ಹತ್ರ ಇದೀನಿ. ಕಸ್ಟಮರ್ ಪೇಮೆಂಟ್ ಬಂದ್ಬಿಟ್ಟು 402 ರೂಪಾಯಿ. ಫೋರಂ ಮಾಲ್ ಇಂದ 46 ರೂಪಾಯಿ ಒಂದು ಬಾಡಿಗೆ ಸಿಕ್ತು. ಎಲ್ಲಿಗೆ ಅಂತಂದ್ರೆ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ. ಹೋಗಿದ್ದಕ್ಕೆ ಈ ತರ ಮುಖವಾಡಗಳನ್ನ ನೋಡಿದೆ. ಈ ಮುಖವಾಡನ ನೋಡಿ ಯಾವ್ದೇ ತರ ಆಶ್ಚರ್ಯ ಪಡ್ಬೇಕಂತಿಲ್ಲ, ಯಾಕಂದ್ರೆ ಜಗತ್ತಲ್ಲಿ ಎಲ್ಲಾರ್ಗೂ ಒಂದಲ್ಲ ಒಂಥರ ಮುಖವಾಡ ಇದ್ದೇ ಇರುತ್ತೆ. ಮತ್ತೆ ಕೋರ್ಮಂಗ್ಲೆಯಿಂದ ಪಿಕಪ್ ಮಾಡ್ಕೊಂಡು ನಾನು ಹೊರಟಿರೋದು ಶೇಷಾದ್ರಿಪುರಂ ಕಡೆಗೆ. ಈಗ ಕಬ್ಬನ್ ರೋಡ್ ಅಲ್ಲಿ ಇದೀನಿ. ಶೇಷಾದ್ರಿಪುರಂಗೆ ಹೋಗ್ಬಿಟ್ಟು ಡ್ರಾಪ್ ಹಾಕ್ಬೇಕು. ಹಾಗೆ ಯಶವಂತಪುರಕ್ಕೆ ಹೋಗ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಆಟೋ ಕೂಡ ಕೊಡಿಸ್ಬೇಕು. ಅವರು ನನ್ನ ಕಡೆಯಿಂದ ತಗೊಂತಿದ್ದಾರೆ. ಹಂಗಾಗಿ ನಾನು ಶೋರೂಮ್ಗೆ ಹೋಗ್ಬಿಟ್ಟು ಅವ್ರಿಗೆ ಏನಿದೆ ಗಾಡಿನ ರಿಲೀಸ್ ಮಾಡಿಸ್ಕೊಟ್ಟೆ. ಚಾರ್ಸಿನ ಇಳಿಸ್ಕೊಟ್ಬಿಟ್ಟು ಬಂದೆ. ಸಾಯಂಕಾಲ ನೋಡಿದ್ರೆ ಒಂದೇ ಸಮಕ್ಕೆ ಬರೋ ಅಂತ ಮಳೆ ಹೊಡಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಮಳೆ ಬಂದ್ರೆ ಯಾವ್ದೇ ತರ ಬೇಜಾರಾಗಲ್ಲ. ಬೇಜಾರಾಗೋದು ಯಾವ್ದಪ್ಪ ಅಂತಂದ್ರೆ ಗುಂಡಿಗಳಲ್ಲಿ ಇರುವಂತಹ ಕೊಚ್ಚೆ ನೀರ್ನ ಕಾರಲ್ಲಿ ಬೈಕಲ್ಲಿ ಹೋಗೋರು ಸ್ವಲ್ಪನೂ ನೋಡ್ದೇನೆ ಇನ್ನೂ ಗಾಡಿ ಸ್ಪೀಡ್ ಮಾಡ್ಕೊಂಡು ಹಾರಿಸ್ಕೊಂಡು ಹೋಗ್ತಾರೆ. ಅದು ತುಂಬಾನೇ ಬೇಜಾರಾಗುತ್ತೆ. ಮಳೆ ಬಂದಾಗ ಎಲ್ಲ ಗಾಡಿಗಳು ಸ್ಲೋ ಆದ್ರೆ ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇನ್ನೂ ಸ್ಪೀಡ್ ಆಗ್ತವೆ. ಅದೇನಂತ ಗೊತ್ತಿಲ್ಲ. ಯಾವ ಸೆನ್ಸಲ್ಲಿ ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ತಾರೆ ಅಂತ ಅರ್ಥನೇ ಆಗಲ್ಲ.